ರೌಡಿಗಳಿದ್ದಾರೆ, ಗಡಿಪಾರಾಗಿರೋ ರೌಡಿ ನನ್ನ ಮಕ್ಕಳು ಬಂದು ನಮ್ಮ ಅಧ್ಯಕ್ಷರ ಮೇಲೆ ಮಾತಾಡ್ತಾರೆ. ಅವ್ರಿಗೇನು ನೈತಿಕತೆ ಇದೆ ಮಾತಾಡೋಕ್ಕೆ? ಒಂದು ತಡಿಪಾರಾಗಿರೋರು, ಒಬ್ಬರಿಗೆ 420 ಕೆಲಸ ಮಾಡೋರು ಹೋಗಿ ನಮ್ಮ ಕಾನೂನು ರೀತಿ ಕ್ರಮ ತಗೋಬೇಕು. ನಮ್ಮ ಎಲ್ಸಂಗಿ ಸರ್ ಇದಕ್ಕೆ ಯಾವುದೇ ದಲಿತ ಸೇನೆ ಇರೋ ತನಕ ಅವ್ರ ಬೆಳೆ ಬೆಳೆಸ್ಕೊಳ್ಳೋಕ್ಕಾಗಲ್ಲ, ಅವರೇನು ಕೆಲಸ ಮಾಡೋಕ್ಕಾಗಲ್ಲ. ಅವ್ರ ಇದ್ರ ಬಗ್ಗೆ ನಿಜವಾದ ಅಂತೇಳಿ ಏನು ಸುಳ್ಳು ಅಪಪ್ರಚಾರ ಮಾಡ್ತಾರೆ. ಇದಕ್ಕೂ ನಮ್ಮ ಎಲ್ಸಂಗಿ ಸರ್ಗೂ ಮೇಲೆ ನಮ್ಮ ದಲಿತ ಸೇನೆ ಕಾರ್ಯಕರ್ತರ ಮೇಲೆ ಅವರೆಲ್ಲ ಈ ಒಂದು ದೌರ್ಜನ್ಯ ದಬ್ಬಾಳಿಕೆ ಥರ ಮಾಡ್ತಿದ್ದಾರೆ. ನಾನು ನಮ್ಮ ದಲಿತ ಸೇನೆಯಿಂದ ವತಿಯಿಂದ ಬಂದಿದ್ದೀವಿ ಇಲ್ಲಿ. ಇದು ಬರೋ ಕಾರಣ ಏನಂದರೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ನಮ್ಮ ಅಧ್ಯಕ್ಷರು ಹನುಮಂತ್ ಎಲ್ಸಂಗಿ ಸಾಹೇಬರು ಮತ್ತು ನಮ್ಮ ದಲಿತ ಸೇನೆ ಮೇಲೆ ಸುಳ್ಳು ಆರೋಪ ಅಪಪ್ರಚಾರ ಮಾಡ್ತಾವ್ರೆ. ಇದು ಹೇಳಬೇಕಂದ್ರೆ ಒಂದು ಗುಂಡಾಸನ್ನು, ಇದು ರೌಡಿಗಳಿದ್ದಾರೆ, ಗಡಿಪಾರಾಗಿರೋ ರೌಡಿ ನನ್ನ ಮಕ್ಕಳು ಬಂದು ನಮ್ಮ ಅಧ್ಯಕ್ಷರ ಮೇಲೆ ಮಾತಾಡ್ತಾರೆ. ಅವ್ರಿಗೇನು ನೈತಿಕತೆ ಇದೆ ಮಾತಾಡೋಕ್ಕೆ? ಒಂದು ತಡಿಪಾರಾಗಿರೋರು, ಒಬ್ಬರಿಗೆ 420 ಕೆಲಸ ಮಾಡೋರು ಹೋಗಿ ನಮ್ಮ ಅಧ್ಯಕ್ಷರ ಮೇಲೆ ಮಾತಾಡ್ತಾವ್ರೆ. ನಾವು ಇವಾಗಲೇ ನಮ್ಮ IGDAG ಸಾಹೇಬ್ರಿಗೆ ನಾವು ಈಗ ಮನವಿ ಕೊಟ್ಟಿದ್ದೀವಿ. ಮತ್ತು ನಮ್ಮ ಜಿಲ್ಲಾಧಿಕಾರಿ ಅವ್ರಿಗೂ ನಾವು ಇಲ್ಲಿ ಬೆಂಗಳೂರು ನಮ್ಮ ದಯಾನಂದ ಸರ್ ಅವ್ರಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ. ಇದು ಮನವಿ ಕೊಡೋ ಉದ್ದೇಶ ಏನಂದರೆ, ನೋಡಿ, ಇದ್ರ ಬಗ್ಗೆ ನಿಜವಾದ ತನಿಖೆ ಆಗಬೇಕು. ನಿಜವಾದ ತನಿಖೆ ಆಗಿಲ್ಲ ಅಂದರೆ ನಾವು ಎಲ್ಲ ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ, ಎಲ್ಲ ಇದರಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ನನ್ನ ಅಭಿಪ್ರಾಯ ಹೇಳೋಕ್ಕೆ ತಿಳಿಸಿಲ್ಲ. ಸರ್, ನಿಮ್ಮ ಅಧ್ಯಕ್ಷ ಮೇಲೆ ಯಾವ ರೀತಿಯ ಆರೋಪ ಹಾಕಿದ್ದಾರೆ ಸರ್? ಇದು ನಮ್ಮ ಅಧ್ಯಕ್ಷರ ಮೇಲೆ ಸುಳ್ಳು ಆರೋಪ ಅಂದರೆ ಅವರು ಯಾರಿಗೂ ಮಾಡಿದ್ದಾರೆ, ಫ್ರಾಡ್ ಮಾಡಿದ್ದಾರೆ, ಯಾರಿಗೂ ಮಾಡಿದ್ದಾರೆ ಅಂತ ಹೇಳ್ಬೇಕಂದ್ರೆ, ನಮ್ಮ ಅಧ್ಯಕ್ಷರು ಎಲ್ಲ ಸಮುದಾಯ ಅವ್ರಿಗೆ ಒಂದೇ ನ್ಯಾಯ, ಒಂದೇ ಇದು ಕೆಲಸ ಮಾಡೋರು ನಮ್ಮ ಅಧ್ಯಕ್ಷರು. ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾರೆ. ಇದಕ್ಕೆ ನಾವು ಸಹಿಸ್ಕೊಡೋರಲ್ಲ. ಇದು ಮುಂದಿನ ದಿನ ಇದೇ ಥರ ಆದರೆ, ಸರಿಯಾದ ನೀತಿಯಲ್ಲಿ ತನಿಖೆ ಆಗಲಿಲ್ಲ ಅಂದರೆ, ನಮ್ಮ ದಲಿತ ಸೇನೆ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಆಗ್ತಾಯಿದೆ. ಎಲ್ಲ DC ಅವ್ರಿಗೆಲ್ಲ ಮನವಿ ಹೋಗ್ತಾ ಇದೆ. ಬೈ ಚಾನ್ಸ್ ಏನಾದರೂ ನಿಜವಾದ ತನಿಖೆ ಆಗಲಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಜೈ ಟಿಪ್ಪು ಸುಲ್ತಾನ್, ಜೈ ದಲಿತ ಸೇನೆ. ನಾವಿಂದು ಇಲ್ಲಿ ಒಂದಾಗಿ ಸೇರಿ DIG ಸಾಹೇಬರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಕಾರಣ ಏನಂದರೆ, ನಮ್ಮ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದಂಥ ಅಣ್ಣ ಹನುಮಂತ್ ಎಲ್ಸಂಗಿ ಸಾಹೇಬ್ರ ಬಗ್ಗೆ ಇಲ್ದಿರೋ ಮಾತುಗಳನ್ನೆಲ್ಲ ಹೇಳಿ ಸುಳ್ಳು ಆರೋಪವನ್ನು ಅವ್ರ ಮೇಲೆ ಹಾಕ್ತಿದ್ದಾರೆ. ನಾವಿಲ್ಲಿ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಕರ್ನಾಟಕದಲ್ಲಿ ದಲಿತ ಸೇನೆ ಅಂದರೆ ಜನಗಳ ಮೈಂಡಿಗೆ ಬರೋದು ಎಲ್ಸಂಗಿ ಸರ್ ಅಂತ ಹೆಸರು ಮಾತ್ರ. ಎಲ್ಸಂಗಿ ಅಂದರೆ ಅವ್ರ ಮೈಂಡಿಗೆ ಬರೋದು ದಲಿತ ಸೇನೆ. ಈಗ ಗುಲ್ಬರ್ಗಾದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಬೇರೆ ಬೇರೆ ಸಂಘಟನೆಯವರು, ಬೇರೆ ಬೇರೆ ತಡಿಪಾರಾದವರು, ಗುಂಡಾಗಳೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಎಲ್ಸಂಗಿ ಸಾಹೇಬರು ಮತ್ತು ದಲಿತ ಸೇನೆ ಇರೋ ತನಕ ಅವ್ರ ಬೆಳೆ ಬೆಳೆಸ್ಕೊಳ್ಳೋಕ್ಕಾಗಲ್ಲ, ಅವರೇನು ಕೆಲಸ ಮಾಡೋಕ್ಕಾಗಲ್ಲ, ಅವ್ರ ರೋಲ್ ಕಾಲ್ಗಳು ಬರಲ್ಲ ಅಂತ ಹೇಳ್ಬಿಟ್ಟು ಎಲ್ಸಂಗಿ ಸಾಹೇಬ್ರನ್ನ ಸೈಡ್ಗೆ ಆಗ್ಬೇಕಂತ ಹೇಳ್ಬಿಟ್ಟು ಇದೊಂದು ಷಡ್ಯಂತರನವರು ರೂಪಿಸಿಕೊಂಡು ಸುಳ್ಳು ಅಪರಾಧನ ಹಾಕ್ಕೊಂಡು ಎಲ್ಸಂಗಿ ಸರ್ ಮೇಲೆ, ನಮ್ಮ ದಲಿತ ಸೇನೆ ಕಾರ್ಯಕರ್ತರ ಮೇಲೆ ಅವರೆಲ್ಲ ಒಂದು ದೌರ್ಜನ್ಯ ದಬ್ಬಾಳಿಕೆ ಥರ ಮಾಡ್ತಿದ್ದಾರೆ. ನಾನು ನಿಮ್ಮ ಮಾಧ್ಯಮದ ಮೂಲಕ ನಾನು ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ IG ಸಾಹೇಬರು, ನಮ್ಮ ಜಿಲ್ಲಾಧಿಕಾರಿಗಳಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈ ವಿಚಾರಣೆ ಅವರು ಸುಳ್ಳು ಆರೋಪ ಏನನ್ನು ಹಾಕಿದ್ದಾರೋ ಅದ್ರ ಮೇಲೆ ತನಿಖಾ ಅವರು ಒಳ್ಳೆ ರೀತಿಯಲ್ಲಿ ಅವರು ಫುಲ್ ಡೀಪ್ ಇದ್ರ ಬಗ್ಗೆ ಅವರು ತನಿಖೆ ಮಾಡಿ ಏನು ಸರಿ ಏನು ತಪ್ಪು ಅಂತ ನೋಡಿಬಿಟ್ಟು ಅದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ಕೊಂಡು ನಾನು ಬಯಸ್ತೀನಿ. ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಸುಳ್ಳು ಅಪವಾದ ಏನು ಬಂದಿದೆಯೋ, 3 ಜನ ಹೆಣ್ಮಕ್ಳನ್ನ ಇಟ್ಕೊಂಡು ಈ ಪ್ರಚಾರ ಮಾಡಿದ್ದಾರೆ, ಇದು ರೇಪ್ ಮಾಡಿದ್ದಾರೆ, ಪ್ರೆಗ್ನೆಂಟ್ ಮಾಡಿದ್ದಾರೆ, ಇದಕ್ಕೆಲ್ಲ ಎಲ್ಸಂಗಿಯವರೇ ಕಾರಣ ಅಂತೇಳಿ ಏನು ಸುಳ್ಳು ಅಪಪ್ರಚಾರ ಮಾಡ್ತಾರೆ. ಇದಕ್ಕೂ ನಮ್ಮ ಎಲ್ಸಂಗಿ ಸರ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸುಳ್ಳು ಪ್ರೂಫ್ ಸಮೇತ ಹುಡುಗಿಯರು ಮಗ ಕಟ್ಕೊಂಡು ಪ್ರಚಾರ ಮಾಡ್ತಿದ್ರಲ್ಲ ಎಲ್ಸಂಗಿ ಸರ್ ಮೇಲೆ, ಅದಕ್ಕೆ ಪ್ರೂಫ್ ಸಮೇತ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟಿದ್ದೀವಿ. ಈಗ ಕಾನೂನು ರೀತಿ ಕ್ರಮ ತಗೋಬೇಕು. ನಮ್ಮ ಎಲ್ಸಂಗಿ ಸರ್ಗೂ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇದಕ್ಕೇನಾರ ಕ್ರಮ ತಗೊಂಡು ಏನೂ ಜರುಗಿಸ್ತಿಲ್ಲ ಅಂದರೆ, ಇಲ್ಲ ಹೋರಾಟಗಳು ನಾವೆಲ್ಲ ಜಿಲ್ಲೆಯಲ್ಲೂ ಆಲ್ರೆಡಿ ಮಾಡ್ತಾ ಇದ್ದೀವಿ, ಇನ್ನು ಮುಂದೆ ಜರುಗಿಸ್ತೀವಿ ಇದೇ ಥರ ಹೋರಾಟಗಳು.